Hi everyone, welcome to my YouTube channel. So in this video we are going to continue the chapter metals and non-metals of class 10th science chemistry. We have successfully completed part 1 and 2. In the previous video we have studied about how the metal reacts with air, how the metal reacts with water, and we have studied about amphoteric oxide. So the metallic oxide that reacts with both acid and base to form salt and water. And we have studied which of the metals are reacting with cold water, which of the metals are reacting with hot water, and which are the metals that are reacting with steam. So these are all the things that we have studied in the last video. So in this video we are continuing to study about the reaction of metal with acid. Reaction of metal with acid. ಇದನ್ನ ಆಲ್ರೆಡಿ ನಾವು acid bases and salts ನಲ್ಲಿ ತಿಳ್ಕೊಂಡಿದ್ದೀವಿ. What happens when acid reacts with metal? When acid reacts with metal, it forms salt and liberates hydrogen. So ಅದೇ same again we have to recall it. So what happens when metal reacts with acid? So general ಆಗಿ ಬರೆಯೋಣ. When metal reacts with acid, it forms salt and liberates hydrogen. ಸೊ ಸಾಲ್ಟ್ನ ಫಾರ್ಮೇಷನ್ ಜೊತೆಗೆ ಅದು ಹೈಡ್ರೋಜನ್ನು ಕೂಡ ಲಿಬರೇಟ್ ಮಾಡುತ್ತೆ. ಹಾಗಾದರೆ ಈಗ ನಾವು ಕೆಲವು ಎಕ್ಸಾಂಪಲ್ಸ್ನ ಇದರೊಳಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ದ ಜನರಲ್? ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್ ಇಟ್ ಫಾರ್ಮ್ ಸಾಲ್ಟ್ ಆ್ಯಂಡ್ ಲಿಬರೇಟ್ಸ್ ಹೈಡ್ರೋಜನ್. ಸಾಲ್ಟ್ ಆಗೋದ್ರ ಜೊತೆಗೆ ಹೈಡ್ರೋಜನನ್ನು ಲಿಬರೇಟ್ ಮಾಡುತ್ತೆ. ಸೊ ಇದು ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆಸಿಡ್ಸ್. ಸೊ ಈಗ ಎಕ್ಸಾಂಪಲ್ನ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಗೋ ಫಾರ್ ಎಕ್ಸಾಂಪಲ್ ನಂಬರ್ 1. So Zn ಇದೆ zinc, which is a metal, reacts with acid called H2SO4, that is sulfuric acid, to form ZnSO4 plus H2. This ZnSO4 is called zinc sulfate. So ZnSO4 ಅನ್ನು ನಾವು zinc sulfate ಅಂತ ಕರಿತೀವಿ, and this zinc sulfate is a salt. What is the name of the salt formed when zinc reacts with sulfuric acid? When zinc reacts with sulfuric acid, so what is formed? So that what we call it as zinc sulfate is formed, and this zinc sulfate is a salt. ಸೊ ಇದು ರಿಯಾಕ್ಷನ್ ಆಗುತ್ತಾ ಆಗಲ್ವಾ ನೋಡಿ, ಇಲ್ಲಿ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಇರೋದ್ರಿಂದ ಈ ಮೆಟಲ್ಲು ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡುತ್ತಾ ಇಲ್ವ ಅಂತ ತಿಳ್ಕೊಳೋದಕ್ಕೆ ಸೊ ನಾವು ರಿಯಾಕ್ಟಿವಿಟಿ ಸೀರೀಸ್ ಬರ್ಕೊಳ್ಳೋಣ. ಸೊ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಕಾರ್ಬನ್, ಜಿಂಕ್, ಐರನ್, ಲೆಡ್, ದೆನ್ ಲೆಡ್ ಆದಮೇಲೆ ಹೈಡ್ರೋಜನ್ ಆದಮೇಲೆ ಕಾಪರ್ ಆದಮೇಲೆ ಸಿಲ್ವರ್ ಆದಮೇಲೆ ಗೋಲ್ಡ್. ಸೊ ಈ ರೀತಿ ಬರ್ದೀವಿ. ಈಗ ನೋಡಿ ಇಲ್ಲಿ ಜಿಂಕು ಈ ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡುತ್ತಂತ ನೋಡೋದಾದ್ರೆ ಜಿಂಕ್ ಏನಾಗಿದೆ, ಎಬೋ ಹೈಡ್ರೋಜನ್ ಇದೆ. ನೋಡಿ ಹೈಡ್ರೋಜನ್ನಿಂದ ಎಬೋ ಇರುವಂತಹ ಎಲ್ಲ ಎಲಿಮೆಂಟ್ಸು, ನೋಡಿ ಇದು ಹೈಡ್ರೋಜನ್ನಿಂದ ಮೇಲಿರುವಂತಹ ಎಲ್ಲ ಎಲಿಮೆಂಟ್ಸು ಕೂಡ ಸೊ ಹೈಡ್ರೋಜನನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಇದು ರಿಯಾಕ್ಟಿವಿಟಿ ಸೀರೀಸ್. ನಾವು ಕೋಡ್ ವರ್ಡನ್ನು ನೋಡಿಕೊಂಡು ರಿಯಾಕ್ಟಿವಿಟಿ ಸೀರೀಸ್ನ ಬರಿತಾ ಇದ್ವು. ಸೊ ಹಾಗಾದರೆ ಹೈಡ್ರೋಜನ್ ಮೇಲಿರುವಂತಹ ಈ ಎಲ್ಲ ಎಲಿಮೆಂಟ್ಸ್, ಇವೆಲ್ಲ ಮೆಟಲ್ಸು ಕೂಡ ದೇ ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್. ಸೊ ಹೈಡ್ರೋಜನನ್ನು ಡಿಸ್ಪ್ಲೇಸ್ ಮಾಡ್ತಾರೆ. ಸೊ ಹಾಗಾದರೆ ಎಕ್ಸಾಂಪಲ್ನ ತಗೊಳ್ಳೋಣ. ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್. ಸೊ ಈಗ ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್ಲು, ಸೊ ಕಾಪರ್ ಇದೆ ವಿಚ್ ಈಸ್ ಎ ಮೆಟಲ್ ವೆನ್ ರಿಯಾಕ್ಟ್ಸ್ ವಿತ್ HCl. ನೋಡಿ ಈ ರಿಯಾಕ್ಷನ್ ಉಂಟಾಗುತ್ತಾ ಇಲ್ವಾ ಚೆಕ್ ಮಾಡ್ಕೋಬೇಕು. ಸೊ ಕಾಪರ್ ಇದೆ, ಕಾಪರು ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡುತ್ತಾ ಇಲ್ಲ. ಯಾಕೆಂದರೆ ಸೊ ಕಾಪರ್ ಇರೋದು ಹೈಡ್ರೋಜನ್ನ ತಳಭಾಗದಲ್ಲಿ. ಸೊ ಕಾಪರ್ ಈಸ್ ಅಟ್ ದ ಬಾಟಮ್ ಆಫ್ ಹೈಡ್ರೋಜನ್. ನಾವೇನು ಹೇಳ್ತಾ ಇರೋದು, ಹೈಡ್ರೋಜನ್ ಮೇಲಿರುವಂತಹ ಎಲ್ಲ ಎಲಿಮೆಂಟ್ಸು ಕೂಡ ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಆದರೆ ಕಾಪರ್ ಇರೋದು ಹೈಡ್ರೋಜನ್ನ ಕೆಳಗಡೆ. ಅಂದರೆ copper is less reactive than hydrogen, or hydrogen is more reactive than copper. ಆದ್ರಿಂದ copper cannot displace hydrogen. ಹಾಗಾದರೆ here what we have to write, no reaction will take place. When copper reacts with hydrochloric acid, no reaction will take place. ಇದು ನೀವು ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇಫ್ ಐ ಟೇಕ್ ದ ನೆಕ್ಸ್ಟ್ ಒನ್, ಈಗ ನಾನು ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಸೋಡಿಯಂ ಇದೆ,
it which is a metal, sodium reacts with HNO3 ಅಂತ ತಗೊಂತೀನಿ. ಹಾಗಾದ್ರೆ when sodium reacts HNO3 ಆಗುತ್ತಾ ನೋಡಿ, ಸೋಡಿಯಂ ನೋಡಿ ಹೈಡ್ರೋಜನ್ ಮೇಲ್ಭಾಗ ಇದೆ, ಎಸ್ ಸೋಡಿಯಂ ಕ್ಯಾನ್ ಡಿಸ್ಪ್ಲೇಸ್ ಹೈಡ್ರೋಜನ್. ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಮೆಟಲ್ಲು ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಇದು ಸಾಲ್ಟ್ ನ ಫಾರ್ಮೇಶನ್ ಜೊತೆಗೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಬಟ್ ಈ ಎಕ್ಸಾಂಪಲ್ ಅಂದ್ರೆ ನಾನು ನೈಟ್ರಿಕ್ ಆಸಿಡ್ ನ ತಗೊಂಡಾಗ ಸೋಡಿಯಂ ವಿಚ್ ಈಸ್ ಎ ಮೆಟಲ್, ನೈಟ್ರಿಕ್ ಆಸಿಡ್ ವಿಚ್ ಈಸ್ ಅನ್ ಆಸಿಡ್. ಸೊ ಇದು ಇಟ್ ವಿಲ್ ನಾಟ್ ಲಿಬರೇಟ್ಸ್ ಹೈಡ್ರೋಜನ್, ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ವಾಟರ್ ಈಸ್ ಫಾರ್ಮ್ಡ್. ಅದು ಯಾಕೆ ಅಂತ ನೋಡೋಣ. ಹಾಗಾದ್ರೆ ಫಸ್ಟ್ ಈಕ್ವೇಶನ್ ಬರೆದ್ಬಿಡ್ತೀನಿ. ಇಟ್ ವಿಲ್ ಬಿಕಮ್ NaNO3 plus H2O plus oxides of nitrogen. So it will become oxides of nitrogen. ಸೊ ನೈಟ್ರೋಜನ್ನ ಆಕ್ಸೈಡ್ಸ್ಗಳು ಉಂಟಾಗುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿ, ನಾವು ನೋಡಿರೋ ಪ್ರಕಾರ ಮೆಟಲ್ಲು ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ರಿಲೀಸ್ ಆಗಬೇಕಾಗಿತ್ತು, ಬಟ್ ಇಲ್ಲಿ ವಾಟರ್ ಫಾರ್ಮೇಷನ್ ಆಗಿದೆ. ಯಾಕೆ? ಸೊ ಇದನ್ನು ತಿಳ್ಕೊಬೇಕಾಗಿರೋದು, ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್, ವೈ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್ ಇನ್ಸ್ಟೆಡ್ ಆಫ್ ಹೈಡ್ರೋಜನ್, ವೈ ವಾಟರ್ ಇಸ್ ಫಾರ್ಮ್ಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತಿಳ್ಕೊಬೇಕು ನೀವು, ಎಕ್ಸಾಮ್ನಲ್ಲಿ ಕೇಳೋ ಕ್ವಶನ್. ಯಾಕೆ ಅಂದರೆ HNO3 ಈಸ್ ಎ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ HNO3 ಈಸ್ ಎ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅದು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಸೊ HNO3 ಏನ್ ಮಾಡುತ್ತಪ್ಪ ಅಂದ್ರೆ ಹೈಡ್ರೋಜನ್ ಅನ್ನ ಆಕ್ಸಿಡೈಸಿಂಗ್ ಏಜೆಂಟ್. ಸೊ it oxidizes H2 to H2O. ನೋಡಿ, HNO3 ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಅದು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಸೊ ಹೈಡ್ರೋಜನ್ ಆಕ್ಸಿಡೈಸ್ ಮಾಡುತ್ತೆ, ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಗೇನ್ ಮಾಡೋಂಗ್ ಮಾಡುತ್ತೆ. ಹಾಗಾದ್ರೆ ಹೈಡ್ರೋಜನ್ ಆಕ್ಸಿಡೈಸ್ ಆಗಿದೆ ಅಂದ್ರೆ ಸೊ ಹೈಡ್ರೋಜನ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ವಾಟರ್. ಆದ್ರಿಂದ ವೆನ್ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ನೈಟ್ರಿಕ್ ಆಸಿಡ್ ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ವಾಟರ್ ಈಸ್ ಫಾರ್ಮ್ಡ್. ಸೊ ಹೈಡ್ರೋಜನ್ನಿನ ಬದಲು ವಾಟರ್ ಫಾರ್ಮೇಷನ್ ಆಗ್ತಾ ಇದೆ. ಅದಕ್ಕೆ ಕಾರಣ ನೈಟ್ರಿಕ್ ಆಸಿಡ್ ಈಸ್ ಎ ಗುಡ್ ಅಥವಾ ನೈಟ್ರಿಕ್ ಆಸಿಡ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. It is a strong oxidizing agent and hence it oxidizes hydrogen to water. Strong oxidizing agent ಆಗಿರೋದ್ರಿಂದ ಅದು ಹೈಡ್ರೋಜನ್ ದಟ್ ಈಸ್ ವಾಟರ್ ಆಗಿ ಆಕ್ಸಿಡೈಸ್ ಮಾಡುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಾವು ತಿಳ್ಕೊಬೇಕಾಗಿರುವಂತಹ ಮ್ಯಾಟರ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವ್ ಎಕ್ಸಾಮ್ನಲ್ಲಿ ಇದನ್ನ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ವೈ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ನೈಟ್ರಿಕ್ ಆಸಿಡ್ ವಿಲ್ ನಾಟ್ ಗಿವ್ಸ್ ಔಟ್ ಹೈಡ್ರೋಜನ್ ಬಟ್ ಇಟ್ ಫಾರ್ಮ್ಸ್ ವಾಟರ್. ಯಾಕೆ ಅಂತ ಕೇಳಿದ್ರೆ ನೀವು ಬರೀಬೇಕು, ಬಿಕಾಸ್ ನೈಟ್ರಿಕ್ ಆಸಿಡ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ಹೆನ್ಸ್ ಇಟ್ ಆಕ್ಸಿಡೈಸಸ್ ಹೈಡ್ರೋಜನ್ ಟು ವಾಟರ್. ಇದು ವೆರಿ ಇಂಪಾರ್ಟೆಂಟ್. ಸೊ ನಾವೀಗ ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ರಿಯಾಕ್ಟಿವಿಟಿ ಸೀರೀಸ್. ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಏನು? ಸೊ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಇಟ್ ಈಸ್ ದ ಲಿಸ್ಟ್ ಆಫ್ ಮೆಟಲ್ಗಳ ಲಿಸ್ಟ್. ಅದು ಮೆಟಲ್ಸ್ ಅರೇಂಜ್ಡ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ರಿಯಾಕ್ಟಿವಿಟಿ. ಸೊ ರಿಯಾಕ್ಟಿವಿಟಿಯ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ನಾವು ಮೆಟಲ್ಗಳನ್ನು ಜೋಡಿಸಿರ್ತೀವಿ. ನೋಡಿ ಇಲ್ಲಿ ಇದೆಯಲ್ಲ, ಸೊ ಯಾರು ಟಾಪಲ್ಲಿ ಇರ್ತಾನೋ ಅವನು ಮೋಸ್ಟ್ ರಿಯಾಕ್ಟಿವ್, ಯಾರು ಬಾಟಮ್ ಮೋಸ್ಟಲ್ಲಿ ಇರ್ತಾನೋ ಅವನು ಲೆಸ್ ರಿಯಾಕ್ಟಿವ್. ಹಾಗಾದರೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ದೆನ್ ಜಿಂಕ್, ಐರನ್, ಲೆಡ್, ಹೈಡ್ರೋಜನ್, ಕಾಪರ್, ದೆನ್ ಸಿಲ್ವರ್, ಗೋಲ್ಡ್. ಹಾಗಾದರೆ ಯಾರು ಟಾಪ್ನಲ್ಲಿ ಇರ್ತಾನೋ ಅವನು ಮೋಸ್ಟ್ ರಿಯಾಕ್ಟಿವ್. ನಾವು ಹಿಂಗೆ ಇಳಿತಾ ಏನಾಗುತ್ತೆ, ರಿಯಾಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾರು ಟಾಪ್ನಲ್ಲಿ ಇರ್ತಾನೋ ಅವನು ಮೋಸ್ಟ್ ರಿಯಾಕ್ಟಿವ್, ಯಾರು ಬಾಟಮ್ ಮೋಸ್ಟಲ್ಲಿ ಇರ್ತಾನೋ ಅವನು ವೆರಿ ಲೆಸ್ ರಿಯಾಕ್ಟಿವ್. ಆದ್ರಿಂದ ಗೋಲ್ಡ್ ನಾವು ಆಲ್ರೆಡಿ ಪ್ರೀವಿಯಸ್ ನೋಡಿದ್ವಿ, ಗೋಲ್ಡ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಏರ್ ಆರ್ ಇಟ್ ವಿಲ್ ನಾಟ್ ರಿಯಾಕ್ಟ್ ವಿತ್ ವಾಟರ್ ಆಲ್ಸೋ. ಏರ್ ಜೊತೆನೂ ರಿಯಾಕ್ಟ್ ಆಗಲ್ಲ, ವಾಟರ್ ಜೊತೆನೂ ರಿಯಾಕ್ಟ್ ಆಗೋದಿಲ್ಲ. ಸೊ ದಟ್ ಈಸ್ ಬಿಕಾಸ್ ಇಟ್ ಈಸ್ ವೆರಿ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್.
or metal. So what is meant by reactivity series? It is the list of metals arranged in. It is a list of metal which are arranged in the decreasing order of the reactivity. So ಅದನ್ನ ಈಗ ಬರಿತೀವಿ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ. ನೋಡಿ ಆರೋ ಮಾರ್ಕ್ ಕೆಳಗಡೆ ಬಂದಿದೆ ಅಂತ ತೋರಿಸ್ತಾ ಇದೀವಿ ಅಂದ್ರೆ, ಸೊ ಮೇಲಿರೋನು ಟಾಪ್ ಮೋಸ್ಟ್ ರಿಯಾಕ್ಟಿವ್, ಬಾಟಮ್ ನಲ್ಲಿರೋನು ಲೀಸ್ಟ್ ರಿಯಾಕ್ಟಿವ್. ಸೊ potassium is most reactive and gold is very less reactive metal. So ಇದನ್ನ ಜ್ಞಾಪಕ ಇಟ್ಕೋಬೇಕು. So this is about that is reaction of this is about reactivity series, and beginning we have started with metal react when it reacts with acid. So next ನೋಡೋಣ reaction of metal with other metal salt solution. So our next topic is reaction of metal with other metal salt solution. With other metal salt solution. ಸೊ ಹೇಗೆ ರಿಯಾಕ್ಟಿವ್ ಆಗುತ್ತೆ ಅಂತ ನೋಡೋಣ. ಇದು ಈಗ ನಾನು ಬರ್ದಿನಲ್ಲ ಹೆಡ್ಡಿಂಗು, ಮೆಟಲ್ ವಿತ್ ಅದರ್ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಅದರ್ ಮೆಟಲ್ ಸೊಲ್ಯೂಷನ್ ಇದೆಯಲ್ಲ, ಇದು ಬೇರೆ ಯಾವುದೂ ಅಲ್ಲ, ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ಆಲ್ರೆಡಿ ನಾವು ಫಸ್ಟ್ ಚಾಪ್ಟರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅಲ್ಲಿ ಸ್ಟಡಿ ಮಾಡಿದ್ವಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಎ ರಿಯಾಕ್ಷನ್ ಇನ್ ವಿಚ್ more reactive element displaces less reactive element. So more reactive element less reactive element na displace ಮಾಡುತ್ತೆ, ಅದಕ್ಕೆ ಇದನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಎ ರಿಯಾಕ್ಷನ್ ಇನ್ ವಿಚ್, ಹಿಂಗಂದ್ರು ಒಂದೇ ಈಗಂದ್ರು ಒಂದೇ, ಎ ರಿಯಾಕ್ಷನ್ ಇನ್ ವಿಚ್ more reactive element displaces less reactive element. So what is meant by displacement reaction? A reaction in which more reactive element displaces less reactive element. ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೂ ಕೂಡ ನಾವು ವಿ ಹ್ಯಾವ್ ಟು ಗೋ ಫಾರ್ ವಾಟ್ ವಿ ಕಾಲ್ ರಿಯಾಕ್ಟಿವಿಟಿ ಸೀರೀಸ್ಗೆ ಹೋದ್ರೆ ನಮಗೆ ಈಸಿಯಾಗಿ ಇದು ಅರ್ಥ ಆಗೋಗ್ಬಿಡುತ್ತೆ. ಸೊ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ 1ಗೆ ಬರೋಣ. ಸೊ Zn ಪ್ಲಸ್ CuSO4. ನೋಡಿ Zn ಮೆಟಲ್, CuSO4 is copper sulfate which is a metal solution. ಇದನ್ನ ಹೆಸರು ಮೆಟಲ್ ಸೊಲ್ಯೂಷನ್, ದಟ್ ಈಸ್ ಕಾಪರ್ ಸಲ್ಫೇಟ್. ಸೊ ಇದು ರಿಯಾಕ್ಟ್ ಆಗುತ್ತಾ? ಎಸ್, ಯಾಕೆಂದ್ರೆ zinc is more reactive than copper, therefore zinc can displace copper. So ZnSO4, zinc sulfate which is a salt and copper is deposited. So ಇದು ಒಂದು. ನೆಕ್ಸ್ಟ್ ಹೋಗೋಣ. So I will take one more example, example 2. So example 2 ನಲ್ಲಿ I will take an example. ಐರನ್ ತಗೊಂಡಿದ್ದೀನಿ. ಸೊ ಐರನ್ ಮತ್ತೆ ಕಾಪರ್ ಸಲ್ಫೇಟು, ಸೊ ಇಟ್ ಫಾರ್ಮ್ಸ್ FeSO4 ಪ್ಲಸ್ Cu. ಹಾಗಾದ್ರೆ ಐರನ್, ಸಿನ್ಸ್ ಇಟ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಐರನ್ ಕ್ಯಾನ್ ಡಿಸ್ಪ್ಲೇಸ್ ಕಾಪರ್ ಅಂಡ್ ಇಟ್ ಫಾರ್ಮ್ಸ್ ಎ ಸಾಲ್ಟ್ ಕಾಲ್ಡ್ ಫೆರಸ್ ಸಲ್ಫೇಟ್. ಫೆರಸ್ ಸಲ್ಫೇಟ್ ಅನ್ನುವ ಸಾಲ್ಟ್ ಉಂಟಾಗಿ ಕಾಪರು ಡೆಪಾಸಿಟ್ ಆಗಿದೆ. ಸೊ ಇದು ಎಕ್ಸಾಂಪಲ್ 2. ಸೊ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಜಿಂಕ್ ವೆನ್ ರಿಯಾಕ್ಟ್ಸ್ ವಿತ್ silver nitrate. So since zinc is more reactive than silver, therefore zinc can displace silver. So it forms ZnNO3 taken twice. This ZnNO3 is called zinc nitrate. So zinc nitrate is a salt and displaces. So since more reactive element displaces less reactive element, such a reaction is called as displacement reaction. I will take one more reaction. So lead when reacts with copper chloride. So lead is more reactive than copper, therefore lead can displace copper. PbCl2 plus Cu. ಅದೇ ನಾನು ಉಲ್ಟಾ ಬರೆದ್ರೆ Cu plus PbCl2. ಸೊ ಇದು ಆಗುತ್ತಾ ಅಂತ ನೋಡೋದಾದ್ರೆ ಇಟ್ ಈಸ್ ನಾಟ್ ಪಾಸಿಬಲ್, ಬಿಕಾಸ್ ದಿಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್, ಕಾಪರ್ is less reactive than lead. This less reactive element cannot displace more reactive element, therefore no reaction will take place. ಸೊ ಅದೇ ತರ ನಾವು ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. Ag
ಅಂದರೆ ಸಿಲ್ವರ್ ವೆನ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್. ಸೊ ಇದು ಕೂಡ ನಾಟ್ ಪಾಸಿಬಲ್, ಯಾಕೆಂದರೆ ಸಿಲ್ವರ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಕಾಪರ್, ದೇರ್ ಫಾರ್ ಸಿಲ್ವರ್ ಕೆನಾಟ್ ಡಿಸ್ಪ್ಲೇಸ್ ಕಾಪರ್. ಸೊ ಅದರಿಂದ ಇಲ್ಲೂ ಬರೀಬೇಕು ನೋ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ what we call it as displacement reaction or reaction of metal with other metal solution. So this is about reaction of metal with other metal solution or it is displacement reaction. ಈಗ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇದನ್ನು ತಿಳ್ಕೊಳ್ಳೋಣ. ಸೊ ಮೆಟಲ್ಸ್ ಅಂತ ತಗೊಂಡ್ರೆ ಮೆಟಲ್ಸ್ ಹ್ಯಾವ್ ದ ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್ಸ್. ಸೊ ಮೆಟಲ್ಗಳು ಎಲೆಕ್ಟ್ರಾನ್ಸ್ಗಳನ್ನು ಬಿಟ್ಟು ಕೊಡ್ತವೆ. ಸೊ ಅದಕ್ಕೋಸ್ಕರ ನಾವು ಮೆಟಲ್ಸನ್ನು ವಿ ಕಾಲ್ ಮೆಟಲ್ಸ್ ಆಸ್ ಎಲೆಕ್ಟ್ರೋಪಾಸಿಟಿವ್. ಮೆಟಲ್ಸ್ ಹ್ಯಾವ್ ದ ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್ಸ್. ಮೆಟಲ್ಗಳು ಎಲೆಕ್ಟ್ರಾನ್ನ ಬಿಟ್ಕೊಡ್ತವೆ, ದೇರ್ ಫಾರ್ ಮೆಟಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್. ಆ್ಯಂಡ್ ನಾನ್ ಮೆಟಲ್ಸ್ ಹ್ಯಾವ್ ದ ಟೆಂಡೆನ್ಸಿ, ನಾನ್ ಮೆಟಲ್ಗಳಿಗೆ ಟೆಂಡೆನ್ಸಿ ಇದೆ ಅಂದರೆ ಎಬಿಲಿಟಿ ಇದೆ ಟು ಗೇನ್ ಎಲೆಕ್ಟ್ರಾನ್ಸ್. ಸೊ ನಾನ್ ಮೆಟಲ್ಸ್ ವಿಲ್ ಗೇನ್ ಎಲೆಕ್ಟ್ರಾನ್ಸ್, ದೇರ್ ಫಾರ್ ನಾನ್ ಮೆಟಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರೋನೆಗೆಟಿವ್. Why metals are called electropositive? Because metals have the tendency to donate electrons. Why non-metals are called electronegative? Because they have the tendency to receive or gain electrons, or accept electrons, or gain electrons, or receive electrons. So ಈಗ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದ್ರೆ, ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ it tells us about the address of an element. What is an electronic configuration? Electronic configuration will tells us about the address of an element. ಒಂದು ಎಲಿಮೆಂಟಿನ ಅಡ್ರೆಸ್ಸಿನ ಬಗ್ಗೆ ನಮಗೆ ಯಾರು ಹೇಳ್ತಾರೋ ಅವರನ್ನ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿಬೇಕು. ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ನಥಿಂಗ್ ಅಬೌಟ್, ಇಟ್ ಟೆಲ್ಸ್ ಆಲ್ ಅಬೌಟ್ ದ ಅಡ್ರೆಸ್ ಆಫ್ ಆನ್ ಎಲಿಮೆಂಟ್. ಒಂದು ಎಲಿಮೆಂಟಿನ ಅಡ್ರೆಸ್ ಬಗ್ಗೆ ನಮ್ಗೆ ಯಾರು ಹೇಳ್ತಾರೋ ಅವರನ್ನ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾವು ಲೆಟ್ ಅಸ್ ಸ್ಟಡಿ ಡೀಟೇಲ್ಸ್ ಅಬೌಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಿಳ್ಕೋಬೇಕು ಅಂದರೆ ಮೊದಲು ವಿ ಶುಡ್ ನೋ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಆಟಮಿನ ಸ್ಟ್ರಕ್ಚರ್ ಬಗ್ಗೆ ನಾವು ನೋಡಬೇಕು. ಸೊ ಆಟಮಿನ ಸ್ಟ್ರಕ್ಚರ್ನ ನೋಡೋದಾದರೆ, ಸೊ ಒಂದು ಆಟಮ್ ಅಂತ ತಗೊಂಡ್ರೆ, ಸೊ ದ ಸೆಂಟರ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ನ್ಯೂಕ್ಲಿಯಸ್. ಒಂದು ಆಟಮಿನ ಸೆಂಟರ್ನ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ಸಿಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೌಂಡ್ ಆಗಿರ್ತವೆ. ಸೊ ಇದು ಆಟಮ್ಮು, ಆ ಆಟಮ್ಗೆ ಇದು ಆಟಮಿನ ನ್ಯೂಕ್ಲಿಯಸ್ಸು. ಆ ನ್ಯೂಕ್ಲಿಯಸ್ಸಿಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೌಂಡ್ ಆಗಿರ್ತದೆ. ಬಟ್ ನ್ಯೂಕ್ಲಿಯಸ್ನ ಸುತ್ತ ಹಲವಾರು ಆರ್ಬಿಟ್ಸ್ಗಳಿರ್ತವೆ. ನೀವು ಆರ್ಬಿಟ್ಸ್ ಅಂತನಾದ್ರು ಕರಿಬೋದು, ಆರ್ ಈವನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಶೆಲ್ ಅಂತಲೂ ಕೂಡ ಕರಿಬೋದು. ಸೊ ಆರ್ಬಿಟ್ ಆರ್ ಶೆಲ್. ಸೊ ಡಿಫ್ರೆಂಟ್ ಶೆಲ್ಸ್ ಇರ್ತದೆ. ಸೊ ಮೊದಲನೇ ಶೆಲ್ಲನ್ನು ಕೆ ಶೆಲ್ ಅಂತ ಕರಿತೀವಿ, ಎರಡನೇ ಶೆಲ್ಲನ್ನು ಎಲ್ ಶೆಲ್ ಅಂತ ಕರಿತೀವಿ, ಮೂರನೇ ಶೆಲ್ಲನ್ನು ಎಮ್ ಶೆಲ್ ಅಂತ ಕರಿತೀವಿ, ನಾಲ್ಕನೇ ಶೆಲ್ಲನ್ನು ಎನ್ ಶೆಲ್ ಅಂತ ಕರಿತೀವಿ. ನೋಡಿ, ಸೊ ಇದು ಸೆಂಟರ್ ಆಫ್ ಎನ್ ಆಟಮಿನ ಸೆಂಟರ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೌಂಡ್ ಆಗಿರ್ತವೆ. ಬಟ್ ಎಲೆಕ್ಟ್ರಾನ್ಸ್ಗಳು ಈ ನ್ಯೂಕ್ಲಿಯಸ್ನ ಸುತ್ತ ಬೇರೆ ಬೇರೆ ಆರ್ಬಿಟ್ಗಳಲ್ಲಿ ರಿವಾಲ್ವ್ ಆಗುತ್ತವೆ. ಸೊ ಎಲೆಕ್ಟ್ರಾನ್ಸ್ ಆರ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ಸ್ ಆರ್ ರಿವಾಲ್ವಿಂಗ್ ವಿತ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಆರ್ಬಿಟ್ಸ್ ಅಂತ ನಾವು ಕರಿಬೋದು, ಆರ್ ಈವನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಶೆಲ್ಸ್ ಅಂತಲೂ ಕೂಡ ಕರಿಬೋದು. ಸೊ ಬೇರೆ ಬೇರೆ ಆರ್ಬಿಟ್ಗಳಲ್ಲಿ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ನ ಸುತ್ತುತ್ತಾ ಇರುತ್ತೆ. ಹಾಗಾದ್ರೆ ಆ ಶೆಲ್ಸ್ ಅಂತ ತಗೊಂಡ್ರೆ ಕೆ ಎಲ್ ಎಮ್ ಎನ್. ಸೊ ಮೊದಲನೇ ಶೆಲ್ಲನ್ನು ದ ಫಸ್ಟ್ ಶೆಲ್ ಈಸ್ ಕಾಲ್ಡ್ ಕೆ ಶೆಲ್. ಸೊ ಫಸ್ಟ್ ಶೆಲ್ಲನ್ನು ನಾವು ಕೆ ಶೆಲ್ ಅಂತ ಕರಿತೀವಿ. ಸೊ ಈ ಕೆ ಶೆಲ್ ಅಂತ ಬಂದರೆ ಸೊ ನಾವು ಕೊಡಬೇಕು ಎನ್ ಈಸ್ ಈಕ್ವಲ್ ಟು 1 ಅಂದರೆ ಮೊದಲನೇ ಶೆಲ್ ಅಂತ. ಹಾಗಾದರೆ ಈ ಕೆ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ಬೋದು ಅದಕ್ಕೆ ನಾವು ಕಂಡುಹಿಡಿಯೋಕ್ಕೆ ಜನರಲ್ ಆಗಿ ಯೂಸ್ ಮಾಡ್ತೀವಿ 2n².
ಟು ನೋ ಹೌ ಮೆನಿ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಕೆ ಶೆಲ್ ಅಂತ ನೋಡೋದಾದ್ರೆ, ಸೊ 2n² ದಟ್ ಈಸ್ ಈಕ್ವಲ್ ಟು 2 ಇಂಟು n² ಅಂದರೆ 1² ವಿಚ್ ಈಸ್ ಈಕ್ವಲ್ ಟು 1² ಅಂದರೆ 1 1 2s are 2. ಹಾಗಾದ್ರೆ ಕೆ ಶೆಲ್ಲಿನಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಮಾತ್ರ ಅಕಾಮಡೇಟ್ ಆಗ್ಬೋದು. ನೆಕ್ಸ್ಟ್ n ಈಸ್ ಈಕ್ವಲ್ ಟು 2. ಸೊ ಎರಡನೇ ಶೆಲ್ಲನ್ನ ನಾವು ಸೆಕೆಂಡ್ ಶೆಲ್ಲನ್ನ ವಿ ಕಾಲ್ ಇಟ್ ಆಸ್ ಎಲ್ ಶೆಲ್. ಎರಡನೇ ಶೆಲ್ಲನ್ನು ನಾವು ಎಲ್ ಶೆಲ್ ಅಂತ ಕರಿತೀವಿ, ಅಥವಾ ಸೆಕೆಂಡ್ ಆರ್ಬಿಟ್ ದಟ್ ಈಸ್ ಎಲ್ ಶೆಲ್. ಸೊ ಎರಡನೇ ಆರ್ಬಿಟ್ ಅಂತ ತಗೊಂಡ್ರೆ n ಈಸ್ ಈಕ್ವಲ್ ಟು 2. ಸೊ ಜನರಲ್ ಆಗಿ 2n² ಯೂಸ್ ಮಾಡ್ತೀವಿ. 2 ಇಂಟು n² ಅಂದರೆ 2² 2² ಅಂದರೆ 4 4 2s are 8. ಹಾಗಾದರೆ ಎಲ್ ಶೆಲ್ ಕ್ಯಾನ್ ಅಕಾಮಡೇಟ್ 8 ಎಲೆಕ್ಟ್ರಾನ್ಸ್. ಸೊ ಎಲ್ನಲ್ಲಿ 8 ಎಲೆಕ್ಟ್ರಾನ್ಸು ಅಕಾಮಡೇಟ್ ಆಗ್ಬೋದು. ಸೊ ಆರ್ ಎಲ್ ಶೆಲ್ ಕ್ಯಾನ್ ಹೋಲ್ಡ್ 8 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಥರ್ಡ್ ಶೆಲ್ಗೆ ಬರೋಣ. ಸೊ ಥರ್ಡ್ ಶೆಲ್ಗೆ ಬಂತು ಅಂದರೆ, ಸೊ ದಟ್ ಈಸ್ ದ ಥರ್ಡ್ ಶೆಲ್ ಈಸ್ ಕಾಲ್ಡ್ ಎಮ್ ಶೆಲ್, ಆ್ಯಂಡ್ ದಟ್ ಎಮ್ ಶೆಲ್ ದೀಸ್ ಆರ್ ದ ಮೇನ್ ಶೆಲ್ಸ್. ಇದರೊಳಗೆ ಸಬ್ ಶೆಲ್ಸ್ ಬೇರೆ ಬರ್ತದೆ. ಸೊ ಮೇನ್ ಶೆಲ್ ಬರುತ್ತೆ, ಆ ಮೇನ್ ಶೆಲ್ಲು ಥರ್ಡ್ ಶೆಲ್ ಅಂದರೆ ಎಮ್ ಶೆಲ್ಲು. n ಈಸ್ ಈಕ್ವಲ್ ಟು 3 ಕೊಡಿ. ಸೊ 2n² ಯೂಸ್ ಮಾಡೋಣ. ಸೊ 2 ಇಂಟು 3² ದಟ್ ಈಸ್ ಈಕ್ವಲ್ ಟು 3² ಅಂದರೆ 9 9 2s. ಸೊ ಎಮ್ ಶೆಲ್ ಕ್ಯಾನ್ ಅಕಾಮಡೇಟ್ ಹೌ ಮೆನಿ ಎಲೆಕ್ಟ್ರಾನ್ಸ್? ಸೊ ಇಟ್ ಕ್ಯಾನ್ ಅಕಾಮಡೇಟ್ ಟೋಟಲ್ ಆಗಿ ಇಟ್ ಕ್ಯಾನ್ ಅಕಾಮಡೇಟ್ ಟೋಟಲ್ 18 ಎಲೆಕ್ಟ್ರಾನ್ಸ್ ಇಟ್ ಕ್ಯಾನ್ ಅಕಾಮಡೇಟ್. ಯಾವುದೋ ಎನ್ ಶೆಲ್ ಅಲ್ಲ, ಸಾರಿ ಎಮ್. ಇನ್ನು ಫೋರ್ತ್ ಶೆಲ್ಲಿಗೆ ಬರೋಣ. ಆ ಫೋರ್ತ್ ಶೆಲ್ಲನ್ನು ಐ ವಿಲ್ ಕಾಲ್ ಇಟ್ ಆಸ್ ಎನ್ ಶೆಲ್. ಈ ಎನ್ ಶೆಲ್ನಲ್ಲಿ ಟೋಟಲ್ ಆಗಿ ಎನ್ ಅಂತ ಬಂದರೆ ಎನ್ ಈಸ್ ಈಕ್ವಲ್ ಟು 4 ಅಂತ ಬಂದರೆ 2n² ಯೂಸ್ ಮಾಡೋಣ. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು ಎನ್ ಅಂದರೆ 4 4² ಅಂದರೆ 16 16 2s are 32. ಸೊ ಎನ್ ಶೆಲ್ ಕ್ಯಾನ್ ಅಕಾಮಡೇಟ್ 32 ಎಲೆಕ್ಟ್ರಾನ್ಸ್. ಸೊ ಇದು ನಾನು ಹೇಳ್ತಾ ಇರೋದು ಇವೆಲ್ಲವೂ ಕೂಡ ದೇ ಆರ್ ಆಲ್ ಮೇನ್ ಶೆಲ್ಸ್. ಇವು ಮೇನ್ ಶೆಲ್ಸ್ಗಳು. ಸೊ ನಿಮ್ಮ ಲೆವೆಲ್ಗೆ 10th ಸ್ಟ್ಯಾಂಡರ್ಡ್ಗೆ ಇಷ್ಟು ಶೆಲ್ಸ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಕೆ ಎಲ್ ಎಮ್ ಎನ್. ಸೊ ಮ್ಯಾಕ್ಸಿಮಮ್ ಕೆ ಕ್ಯಾನ್ ಅಕಾಮಡೇಟ್ 2 ಎಲೆಕ್ಟ್ರಾನ್ಸ್, ಎಲ್ ಕ್ಯಾನ್ ಅಕಾಮಡೇಟ್ 8 ಎಲೆಕ್ಟ್ರಾನ್ಸ್, ಎಮ್ ಕ್ಯಾನ್ ಅಕಾಮಡೇಟ್ 18 ಎಲೆಕ್ಟ್ರಾನ್ಸ್, ಆ್ಯಂಡ್ ಎನ್ ಕ್ಯಾನ್ ಅಕಾಮಡೇಟ್ 32 ಎಲೆಕ್ಟ್ರಾನ್ಸ್. ಇದು ನಾನು ಮಾತಾಡಿದ್ದು ಮೇನ್ ಶೆಲ್ಸ್ ಬಗ್ಗೆ. ಈಗ ನಾವು ಇದರ ಸಬ್ ಶೆಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸಬ್ ಶೆಲ್ಸ್. ಈಗ ನಾವು ಮೇನ್ ಶೆಲ್ಸ್ ಬಗ್ಗೆ ಮಾತಾಡಿದ್ವು, ಈಗ ನಾವು ಸಬ್ ಶೆಲ್ಸ್ ಬಗ್ಗೆ ಮಾತಾಡೋಣ. ಸೊ ಸಬ್ ಶೆಲ್ಸ್ ಅಂತ ಬಂದರೆ, ಈಗ ನಾನು ಕೆ ಶೆಲ್ನ ತಗೊಂಡ್ರೆ ಕೆ ಶೆಲ್ನಲ್ಲಿ ಒಂದು ಸಬ್ ಶೆಲ್ ಬರುತ್ತೆ. ಆ ಸಬ್ ಶೆಲ್ಲನ್ನು ವಿ ಕಾಲ್ ಇಟ್ ಆಸ್ ಎಸ್. ಸೊ ಇದು ಎಸ್ ಅಂತ ಕರಿತೀವಿ. ಸೊ ಮೊದಲನೇ ಶೆಲ್ಲಲ್ಲಿ ಬರೋದು ಒಂದು ಸಬ್ ಶೆಲ್ಲು ದಟ್ ಈಸ್ ಎಸ್. ಇನ್ನು ಎರಡನೇ ಶೆಲ್ಲಿಗೆ ಬರೋಣ. ಆ ಎರಡನೇ ಶೆಲ್ಲನ್ನು ಎಲ್ ಶೆಲ್ ಅಂತ ಕರೆಯೋಣ. ಆ ಎಲ್ ಶೆಲ್ನಲ್ಲಿ ಸೊ ಇನ್ ಸೆಕೆಂಡ್ ಶೆಲ್, ಸೊ ಎರಡನೇ ಶೆಲ್ಲಲ್ಲಿ ಇಲ್ಲಿ ನೋಡಿ ಕೆ ಶೆಲ್ ಇದೆ. ಈ ಕೆ ಶೆಲ್ನಲ್ಲಿ ಒಂದು ಸಬ್ ಶೆಲ್ ಇದೆ, ಎಸ್ ಅನ್ನುವಂತಹ ಸಬ್ ಶೆಲ್ ಇದೆ. ಈ ಸಬ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಅಕಾಮಡೇಟ್ ಆಗ್ತವೆ. ಇನ್ನು ಎಲ್ ಅಂತ ಬಂದರೆ, ಸೊ ಅಕಸ್ಮಾತ್ 3 ಇದ್ದು ಅಂದರೆ ಆ 3 ಇನ್ನೊಂದು ನೆಕ್ಸ್ಟು ಎಲ್ಲಲ್ಲಿ 2 ಅಷ್ಟೇ ಅಕಾಮಡೇಟ್ ಆಗೋದು. 3 ಇತ್ತು ಅಂದರೆ ಆ 3ನೇದು ಎಲ್ ಶೆಲ್ಗೆ ಹೋಗುತ್ತೆ. ಹಾಗಾದರೆ ಎಲ್ ಶೆಲ್ಲಲ್ಲಿ 2 ಸಬ್ ಶೆಲ್ಸ್ ಇದೆ. ಒಂದು ಎಸ್ ಅಂತ ಕರೆಯೋಣ, ಇನ್ನೊಂದು ಪಿ ಅಂತ ಕರೆಯೋಣ. ಒಂದು ಎಸ್ ಸಬ್ ಶೆಲ್ಲು, ಇನ್ನೊಂದು ಪಿ ಸಬ್ ಶೆಲ್ಲು. ಸೊ ಇಲ್ಲಿ ಎಸ್ ಅಂತ ಬಂದಾಗ ಎಸ್ ಕ್ಯಾನ್ 2 ಎಲೆಕ್ಟ್ರಾನ್ಸ್. ಇನ್ನು ಪಿ ಅಂತ ತಗೊಂಡ್ರೆ ಪಿ ಸಬ್ ಶೆಲ್ ಕ್ಯಾನ್ ಹ್ಯಾವ್ 6 ಎಲೆಕ್ಟ್ರಾನ್ಸ್. ನೋಡಿ, ಎಸ್ಸು 2 ಎಲೆಕ್ಟ್ರಾನ್ಸು, ಪಿ 6 ಎಲೆಕ್ಟ್ರಾನ್ಸು. ಇನ್ನು ಎಮ್ ಶೆಲ್ಗೆ ಬರೋಣ. ಕೆ ಎಲ್ ಎಮ್ ಎಮ್ ಶೆಲ್. ಎಮ್ ಶೆಲ್ ಅಂತ ಬಂದರೆ, ಸೊ ಎಮ್ ಶೆಲ್ಲಲ್ಲಿ 3 ಸಬ್ ಶೆಲ್ ಬರುತ್ತೆ. ಒಂದು ಎಸ್ಸು, ಒಂದು ಪಿ, ಇನ್ನೊಂದು ಡಿ. ಹಾಗಾದರೆ ಎಸ್ 2 ಎಲೆಕ್ಟ್ರಾನ್ಸ್, ಪಿ 6 ಎಲೆಕ್ಟ್ರಾನ್. ಇನ್ನು ಡಿ ಅಂತ ಬಂದರೆ ಡಿ ಕ್ಯಾನ್ ಅಕಾಮಡೇಟ್ 10 ಎಲೆಕ್ಟ್ರಾನ್ಸ್. 10 ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡ್ಕೋಬೋದು ಅದು. ಸೊ ಡಿ. ಇನ್ನು ಎನ್ ಶೆಲ್ಗೆ ಬರೋಣ. 4ನೇ ಶೆಲ್ಲು ಎನ್ ಶೆಲ್ ಅಂತ ಕರೀತೀವಿ. ಅದರಲ್ಲಿ ಎಸ್ ಪಿ ಡಿ ಎಫ್ 4 ಸಬ್ ಶೆಲ್ಸ್ಗಳು ಬರ್ತವೆ. ನೋಡಿ, ಕೆ ನಲ್ಲಿ 1 ಸಬ್ ಶೆಲ್ಲು ಎಸ್, ಎಲ್ನಲ್ಲಿ ಅದು 2 ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡ್ಕೊಳುತ್ತೆ. ಎಲ್ನಲ್ಲಿ 2 ಸಬ್ ಶೆಲ್ಸ್ ಬರ್ತವೆ, ಒಂದು ಎಸ್ಸು, ಇನ್ನೊಂದು ಪಿ. ಎಸ್ಸು 2 ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡ್ಕೊಂಡ್ರೆ ಪಿ 6 ಎಲೆಕ್ಟ್ರಾನ್ಸ್ನ. ಇನ್ನು ಎಮ್ ಅಂತ ಬಂದರೆ ಎಸ್ ಪಿ ಡಿ 3 ಎಲೆಕ್ಟ್ರಾನ್ಸನ್ನ, ಸಾರಿ 3 ಸಬ್ ಶೆಲ್ಲನ್ನು ಹೊಂದಿದೆ. ಎಸ್ಸು 2 ಎಲೆಕ್ಟ್ರಾನ್ಸು, ಪಿ 6 ಎಲೆಕ್ಟ್ರಾನ್ಸು, ಡಿ 10 ಎಲೆಕ್ಟ್ರಾನ್ಸು. ಇನ್ನು ಕೊನೆ ಶೆಲ್ಲು ಎನ್ ಶೆಲ್ ಅಂತ ಬಂದರೆ, ಅಂದರೆ ನಿಮ್ಮ ಲೆವೆಲ್ಗೆ ಇದೆ ಕೊನೆ ಶೆಲ್ಲು, ಎಸ್ ಪಿ ಡಿ ಎಫ್
S 2 electrons, P 6, D 10, F ಅಂತ ಬಂದರೆ F ಕ್ಯಾನ್ ಹ್ಯಾವ್ 14 electrons. ನಿಮ್ಮ ಲೆವೆಲ್ಗೆ ಎಸ್ ಪಿ ಡಿ ಎಫ್ ಇಷ್ಟನ್ನ ತಿಳ್ಕೊಳ್ಳಿ. ಸೊ ಕೆ ಎಲ್ ಎಮ್ ಎನ್ ನಾಲ್ಕು ಮೇನ್ ಶೆಲ್ಲು, ಆ ನಾಲ್ಕರಲ್ಲಿ ಸಬ್ ಶೆಲ್ಸ್ಗಳು ಬರ್ತವೆ. ಸೊ ಇಫ್ ಕೆ ಎಲ್ ಎಮ್ ಎನ್ ಆರ್ ಶೆಲ್ಸ್, ಮೇನ್ ಶೆಲ್ಸ್, ಅಂಡ್ ಎಸ್ ಪಿ ಡಿ ಎಫ್ ಆರ್ ಸಬ್ ಶೆಲ್ಸ್. ಆಯಿತು. ಈಗ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದರೆ ಹೇಗೆ ಬರೆಯೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ? ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೆಯೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟಿಂಗು ಹೌ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಸಮ್ ಆಫ್ ದಿ ಒಂದು 20 ಎಲಿಮೆಂಟ್ಸ್ಗೆ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದರೆ ಅಟಾಮಿಕ್ ನಂಬರ್ಗೆ ಬರೀಬೇಕು, ನಾಟ್ ಫಾರ್ ಅಟಾಮಿಕ್ ಮಾಸ್. ಅಂದರೆ ಪ್ರೋಟಾನ್ಗಳ ನಂಬರ್ಗೆ ಯಾವಾಗಲೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಒಂದು ನ್ಯೂಟ್ರಲ್ ಆಟಮ್ ಅಂತ ತಗೊಂಡ್ರೆ ಎಷ್ಟು ಪ್ರೋಟಾನ್ಗಳಿರ್ತಾವೋ ಅಷ್ಟೇ ಎಲೆಕ್ಟ್ರಾನ್ಸ್ಗಳಿರ್ತವೆ. ನಾವು ಈಗ ಬರೆಯೋದು ಓನ್ಲಿ ಫಾರ್ ನಂಬರ್ ಆಫ್ ಪ್ರೋಟಾನ್ಸ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ರಿಟರ್ನ್ ಓನ್ಲಿ ಫಾರ್ ಅಟಾಮಿಕ್ ನಂಬರ್, ನಾಟ್ ಫಾರ್ ಅಟಾಮಿಕ್ ಮಾಸ್ ನಂಬರ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಅನ್ನೋದನ್ನ ಸೊ ಇನ್ ದ 4th video we will study about how to write electronic configuration for some of the elements. So thank you very much. Those who are not subscribed my channel, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So thank you very much.